ಒಳ್ಳೆ ತಟ್ಟಿ ನೋಡೋಣ. ಹಲೋ 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 ಸೌಂಡ್ ಹಲೋ. ಯಾರು ಜೋರ ಚಪ್ಪಾಳೆ ತಡ್ತಾರೆ ನೋಡೋಣ. ಚಿಕ್ಕೇನಕೊಪ್ಪದ ಶ್ರೀ ಶರಣ ಚನ್ನವೀರ ಶರಣರ ಅಂಧರ ಕಲ್ಯಾಣಾಶ್ರಮ ಧರ್ಮಚಿಂತನಾ ಗೋಷ್ಠಿಯ ಕೊನೆಯ ದಿನವಾದಂತಹ ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸನಾಗಿರುತ್ತಾ ಎಲ್ಲ ತಾಯಂದ್ರಿಗೂ ಗುರು ಹಿರಿಯರಿಗೂ ತಮ್ಮ ಪಾದಗಳಿಗೆ ಶಿರವಾಗಿ ನಮಸ್ಕರಿಸ್ತಾ ಇದ್ದೀನಿ. ಯಾರು ಚಪ್ಪಾಳೆ ತಡ್ತಾರೆ ಅವ್ರು ನನ್ನ ಪಾಲಿಗೆ ದೇವರ ಸಮಾನ. ಯಾರು ಇನ್ನೂ ಜೋರಾಗಿ ಚಪ್ಪಾಳೆ ತಡ್ತಾರೆ ಅವ್ರು ನನ್ನ ಪಾಲಿಗೆ ದೇವರ ಸಮಾನ. ಯಾರು ಚಪ್ಪಾಳೆ ತಟ್ಟಲ್ಲ ನಾನು ಹೇಳಲ್ಲ. ಅಲ್ಲಿ ಹಿಂದೆ ಕುಂತರು ಮುಂದೆ ಮುಂದೆ ಕುತ್ಕೊಂಡ್ರೆ ಭಾಳ ಚಲೋ ಇರ್ತದೆ ಸರ್. ಅಲ್ಲಿ ಚೇರ್ ಮಧ್ಯದೊಳಗೆ ಕಾಲಿದಾವು, ಜರ ಮುಂದಕ್ಕೆ ಬರ್ರಿ ಸರ್. ಹಿಂದೆ ಕುಂತರು ಮುಂದೆ ಬಂದ್ರೆ ಭಾಳ ಚಲೋ ಆಗತ್ತೆ ಕಾರ್ಯಕ್ರಮ. ಒಂದು ಅರ್ಧ ತಾಸು ನಕ್ಕು ಪ್ರಸಾದ ತೊಗೊಂಡು ಹೋಗ್ಬಿಡೋಣ್ರಿ, ಭಾಳ ಚಂದ ಇರ್ತದೆ. ಜೀವನದೊಳಗೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಯಾವುದಾದ್ರೂ ಇದ್ರೆ ಅದು ನಗು ಮಾತ್ರ. ಯಾರು ನಿರಂತರವಾಗಿ ನಗನಗ್ತಿರ್ತಾರೆ ಅವ್ರು ಯಾವ ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ದಿವ್ಯ ಔಷಧಿಯ ಗುಣ ನಗುವಿನಿಲ್ಲದೆ. ನೀವು ನಗನಗ್ತಾ ಇದ್ರೆ ಯಾವ ರೋಗ ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಗಲ್ಲ ಅವ್ರು ಯಾರು ತರಾಕಂತ ನಾನು ಹೇಳಲ್ಲ. ಯಾರು ನಗದ್ರಿ ಸದಾನಂದ ಗೌಡ್ರ ತರ ಹಾಕಿರಿ. ಸದಾನಂದ ಗೌಡ್ರು ಬೇಕಾ, ಇನ್ನೊಬ್ಬರ ಹೆಸರು ಹೇಳಂಗಿಲ್ಲ ನಾನು. ಅವ್ರ ಹೆಸರು ಬೇಕಾ ಅಥವಾ ಸದಾನಂದ ಗೌಡ್ರು ಆಗ್ಬೇಕಾ? ಯಾರಾಗ್ಬೇಕು ಸರ್? ಸದಾನಂದ ನೋಡ್ರಿ, ಸದಾನಂದ ಯಾವಾಗಲೂ ಸದಾ ನಗನಗ ತಿರುಗಬೇಕಾಗಿರ್ತಕ್ಕಂಥದ್ದು ನಮ್ಮ ಬದುಕಿನ ಬಹಳ ಶ್ರೇಷ್ಠ ಅವಿಭಾಜ್ಯ ಅಂಗ ನಗು ಸ್ನೇಹಿತರೆ. ನೀವು ನಗದೇ ಹೋದ್ರೆ ಇಡೀ ದಿನ ನೀವು ಏನು ಕಳ್ಕೊಂಡಂಗಾಗುತ್ತೆ. ಅದಕ್ಕೆ ನಗಿಸುವವರ ಸಂಖ್ಯೆ ಬಹಳ ಕಡಿಮೆ. ನಗಿಸುವವರ ಸಂಖ್ಯೆ ಬೆರಳೆಣಿಕೆಯಷ್ಟು, ಅಳಿಸುವವರ ಸಂಖ್ಯೆ ಬಹಳಷ್ಟು. ಜಗತ್ತಿನ ಯಾವ ಮೂಲೆಗಾರ ಹೋಗ್ರಿ, ಯಾವ ರೀತಿ ಒಳಗಾದ್ರೂ ಅಳಸೋರು ಬಹಳ ಮಂದಿ ಸಿಗ್ತಾರೆ, ನಗಸೋರು ಬಹಳ ವಿರಳ ಸ್ನೇಹಿತರು ಸಿಗೋದು. ಹಿಂಗೆ ಒಂದ್ಸರಿ ನಗೆ ಹಬ್ಬ ಕಾರ್ಯಕ್ರಮ ನಡೆದಿತ್ತು. ನನ್ನ ಪಕ್ಕದ ನನ್ನ ಗೆಳೆಯ ಕೂತ್ಕೊಂಡಿದ್ದ. ಅವನು ಒಟ್ಟ ನಗತಿರ್ಲಿಲ್ಲ. ಮಂದಿ ಎಲ್ಲ ಬಿದ್ದು ಬಿದ್ದು ನಗ್ತಿದ್ರಿ, ಒಟ್ಟ ನಗತಿರ್ಲಿಲ್ಲ. ನಾನು ಅವನು ಕೇಳಿದೆ, ಇಲ್ಲಿ ಮಂದಿ ನಗಕತ್ತಿರ ನಗಲೆ ಎಂದೆ. ನಾನು ನಗಂಗಿಲ್ಲ ಅಂದವ. ಅಯ್ಯೋ ಹುಚ್ಚ, ಮಂದಿ ನಗಕತ್ತಿರ ನಗಲೆ ಎಂದೆ. ನಾನು ನಗಂಗಿಲ್ಲ ಅಂದವ. ದೋಸ್ತ ಯಾಕೆ ನಗಂಗಿಲ್ಲ ಅಂತ ನಾನು ಕೇಳಿದೆ ಒಳ್ಳೆಯವನ್ನ. ಅವನು ನನಗೇನು ಉತ್ತರ ಕೊಡ್ಬೇಕ್ರಿ? ದೋಸ್ತ, ಈಗೇನು ಜೋಕ್ಸ್ ಮಾಡ್ತಾನಲ್ಲ ಅವನಿಗೂ ನನಗೆ ಆಗಂಗಿಲ್ಲ, ಅದಕ್ಕೆ ನಾನು ನಗಂಗಿಲ್ಲ ಅಂದವ. ಮತ್ತೆ ಮುಂದೆ ಹೆಂಗಂತ ಕೇಳಿದ್ದೆ ಅವನಿಗೆ. ನಾನು ಮನೆಗೆ ಹೋಗಿ ನಗತೀನಿ ಅಂದವ. ಇಂಥವ್ರಿದ್ರೆ ತಗೊಂಡು ಏನು ಮಾಡ್ಕೊಸಿದ್ರೆ, ಅದಕ್ಕೆ ನಿಮ್ಮ ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು. ನಿಮ್ಮ ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು. ಬಂಗಾರದ ಒಡವೆಯ ಗೊಡವೆ ನಿಮಗೇಕೆ? ದುಃಖ ದುಮ್ಮಾನವೆಲ್ಲ ಬಿಟ್ಟು ಬಿಡಿ, ದುಃಖ ದುಮ್ಮಾನವೆಲ್ಲ ಬಿಟ್ಟು ಬಿಡಿ. ಬಂಗಾರವನ್ನೆಲ್ಲ ತಂದು ಸ್ಟೇಜ್ ಮೇಲೆ ಇಟ್ಟು ಬಿಡಿ. ಯಾರಾದರೂ ಕೊಟ್ಟಾರ? ನಿಮ್ಮ ಈ ಒಂದು ದಿನದ ಈ ನಗು, ನಿಮ್ಮ ಒಂದು ದಿನದ ಈ ನಗು ನನಗೆ ಶಿವಪೂಜೆಗೆ ಸಮ, ನನಗೆ ಶಿವಪೂಜೆಗೆ ಸಮ. ಶರೀರವೇ ತೋಟ, ಶರೀರವೇ ತೋಟ, ಮನಸ್ಸೇ ತೋಟಗಾರ. ಶರೀರವೇ ತೋಟ, ಮನಸ್ಸೇ ತೋಟಗಾರ. ಚಟುವಟಿಕೆಯೇ ಗೊಬ್ಬರ, ಚಟುವಟಿಕೆಯೇ ಗೊಬ್ಬರ. ಸೋಮಾರಿತನವೇ ಬಂಜರು. ನಮ್ಮ ರಾಘವೇಂದ್ರ ಗುಪ್ತ ಅವರು ಎಷ್ಟು ಗುಪ್ತವಾಗಿ ಕೆಲಸವನ್ನು ಮಾಡಿದ್ರಲ್ಲ.
ರಾಘವೇಂದ್ರ ಗುಪ್ತ ಅವರು ಎಷ್ಟು ಗುಪ್ತವಾಗಿ ಕೆಲಸ ಮಾಡಿದ್ರು ಅಮ್ಮನ ಕೈ ತುತ್ತು ಅನ್ನುವಂತಹ ಮಾತು ಎಷ್ಟು ಅದ್ಭುತವಾಗಿದೆಯಲ್ಲ. ಒಂದು ಜೋರಾದ ಚಪ್ಪಾಳೆ ಬರಲಿ. ಇವತ್ತು ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಖುಷಿ ಕೊಡ್ತು ನನಗೆ. ನೀವು ಒಂದು ಹಾಡನ್ನು ಹಾಡ್ರಿ. ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು. ಅಮ್ಮ ಅನ್ನೋ ಬದ್ಲಿ ಅಪ್ಪ ಊರೇನೇ ಅಂದರು ನೀ ನನ್ನ ದೇವರು. ಎಫೆಕ್ಟ್ ಆಗಲ್ಲ. ಅಮ್ಮ ಅಂದ್ರೆ ಎಫೆಕ್ಟ್. ಅದಕ್ಕೆ ಅಮ್ಮನ ಶಕ್ತಿ, ಅಮ್ಮನ ತಾಕತ್ತು, ಅಮ್ಮನ ಪ್ರೀತಿ, ಅಮ್ಮನ ಆಶೀರ್ವಾದ, ಅಮ್ಮನ ಆರೈಕೆ ಅವೆಲ್ಲವೂ ಇದ್ರೆ ಕೂಡ ನಾವೆಲ್ಲರೂ ಖುಷಿಯಿಂದಿರ್ತೀವಿ. ಇವತ್ತು ನಾವ್ಯಾರು ನಿಂತ್ಕೊಂಡಿದ್ವಿ ಅಂದರೆ ಅದು ತಾಯಿಯಿಂದ ಕೊಟ್ಟಂಥ ಬಳುವಳಿ, ನಾವ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಮ್ಮನವರಿಗೆ ನಾನು ಮತ್ತೊಮ್ಮೆ ನನ್ನ ವಿಶೇಷವಾದಂತಹ ಅವರ ಪಾದಕ್ಕೆ ನಾನು ಶಿರವಾಗಿ ನಮಸ್ಕರಿಸ್ತೇನೆ. ಒಂದು ಸುಂದರವಾದ ಒಂದು ಗೀತೆ ಅಂತ ಹೇಳ್ತೇನೆ. ಒಂದು ಜೋರಾದ ಚಪ್ಪಾಳೆ ನಿಮ್ಮಿಂದ ಬರಲಿ. ಹಲೋ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ಕನ್ನಡ ನುಡಿ ನಾವಿರುವ ತಾಣವೇ ಚಿಕ್ಕಗೊಪ್ಪದ ಗುಡಿ ಅಂದದ ಗುಡಿ ಚಪ್ಪಳೆ ಒಡಿ ಆ ಮಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂದದ ಗುಡಿ ಚಂದದ ಗುಡಿ ಅಂದದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ. ಚಪ್ಪಳೆ ಹೌದು 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 ಚಪ್ಪಾಳೆ ಬರ್ತಾ ಇಲ್ಲ. ಈಗ ಬರುತ್ತೆ. ಹಸುವಿನ ಮನಸ್ಸಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರಗಿಳಿದು ಆಹಾ ಹರಿಯುವ ನದಿಯಲ್ಲಿ ಆಡಿ ಭೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಅಂದದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಪದವು ಈ ಗಂಗಳು ಮಾಡಿದ ಪುಣ್ಯವೋ. ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂದದ ಗುಡಿ ಅಂದದ ಗುಡಿ ಅಂದದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ. ಬನ್ನಿ ಚಪ್ಪಳೆ. ವಾವಾ ಇದು ಸರ್ ಚಪ್ಪಾಳೆ. ಆಹಾ ಮಾಡಿ ಸರ್ ಅಕ್ಷರ ಮಾಡಿ. One, two, three, go! ಹಾಸ್ಯ ಪರಿವಾರ ಹಾಸ್ಯ ಪರಿವಾರ ಸಿ ಯಶೋಧರ್ದಲ್ಲಿ ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಆರುತ್ತಿರೆ ಮಾನಾಡಿಗಳು ಎದೆಯಲ್ಲಿ ಸಂತಸದ ಒನಲು. ಇದು ವನ್ಯ ಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಕವೋ. ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ
ನಾವಿರುವ ತಾಣವೇ ನವನಗರದ ಗುಡಿ, ಅಂದದ ಗುಡಿ, ಊಟ ಮಾಡ ನಡಿ, ನಾವಾಡುವ ನುಡಿ ಕನ್ನಡ ನುಡಿ. ನಾವಿರುವ ತಾಣವೇ ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಹಾಡು ಇಷ್ಟ ಆದ್ಮೇಲೆ ನಾನು ಕೇಳಬೇಕಾಗಿಲ್ಲ, ನೀವು ಕೊಟ್ಟರೆ ಬಿಡ್ತೀರಂತ. ಇಲ್ಲ ತೆಂಗಿನಗಿರಿ ಬಿದ್ದಂಗ ಅದು. ಎಲ್ಲಾದರೂ ಇರು, ಬರ್ಲಿ ಸರ್ ಸೌಂಡು. ಇಂತಹ ಸೌಭಾಗ್ಯ, ಇಂತಹ ಅದೃಷ್ಟ, ಇಂತಹ ದಾಸೋಹ ಇರತಕ್ಕಂಥದ್ದು ನಮ್ಮ ಕನ್ನಡ ನಾಡಿನಲ್ಲಿ ಬಿಟ್ಟರೆ ಜಗತ್ತಿನ ಯಾವ ಮೂಲೆಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಭಾರತದ, ನಮ್ಮ ನಾಡಿನ ಶ್ರೇಷ್ಠತೆ ಅನ್ನುವಂಥದ್ದನ್ನು ಇಲ್ಲಿ ನೀವೆಲ್ಲ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ. ಎಲ್ಲಾದರೂ ಇರು ಎಂದೆಂದಿಗೂ ನೀ. ನೋಡಿ, ನಮ್ಮ ಭಾಷೆ ಹೇಳಕ್ ನಿಧಾನ ಮಾಡ್ತೀರಿ. ಎಲ್ಲಾದರೂ ಇರು ಎಂದೆಂದಿಗೂ ನೀ ಕನ್ನಡವೇ, ಕನ್ನಡವೇ. ಇದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ? ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ 10 ಗಂಟೆಗೆ ಮನೆಗೆ ಬಿದ್ದಿರು, ಹೆಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ 10 ಗಂಟೆಗೆ ಮನೆಗೆ ಬಿದ್ದಿರು, ಹೆಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ. ಚೇಂಜ್ ಮಾಡಿದಾಗ ನೀವು ಭಾವನೆ ತುಂಬಿ ಹಾಡನ್ನು ಹಾಡಬೇಕಾದ್ರೆ ಭಾಳ ಚಂದಾಗಿ ಹಾಡ್ತೀರಿ. ಮುಖದ ಮೇಲೆ ಒಂದು ಗೆರೆಯಲ್ಲಿ ಆಡಂಗಿಲ್ಲ. ಹಾಡು ನೋಡೋಣ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಫೋನ್ ಮಾಡಿದ್ರು ನಾಟ್ ರೀಚಬಲ್ ನಿಂದು ಪಜೀತೀನಿ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ವಿಧಾನಸೌಧ ಅಂದ್ರೆ ಅದು ಧರ್ಮಛತ್ರನೇ. ನಿನ್ನನೇ ಅನುಸರಿಸಿ ಊರು ಕೇರಿ ಸ್ಲಮ್ಮು, ಎಲ್ಲ ಕಡೆ ಮಲಗಿದರು ಮಾಜಿ ಸಿಎಮ್ಮು. ಇದಕ್ಕೆಲ್ಲರೂ ಭಾವನೆ ಇದೆಯೇನ್ರಿ? ಭಾವನೆ ಇಲ್ಲ. ಭಾವನೆ ತುಂಬಿ ಆಡಿದ್ರೆ ಹೆಂಗೆ ಆಡ್ಬೋದು? ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಫೋನ್ ಮಾಡಿದ್ರು ನಾಟ್ ರೀಚಬಲ್ ನಿಂದು ಪಜೀತೀನಿ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ವಿಧಾನಸೌಧ ಅಂದ್ರೆ ಅದು ಧರ್ಮಛತ್ರನೇ. ನಿನ್ನನೇ ಅನುಸರಿಸಿ ಊರು ಕೇರಿ ಸ್ಲಮ್ಮು, ಎಲ್ಲ ಕಡೆ ಮಲಗಿದರು ಮಾಜಿ ಸಿಎಮ್ಮು. ಭಾವನೆ ತುಂಬಿ ಆಡಿದಾಗ ನೀವು ಯಾರಾದ್ರೂ ಅದು ಮಾತಾಡ್ಸಕ್ಕೆ ಹೋದ್ರೆ ನಿಮ್ಮ ಮುಖದ ಮೇಲೆ ಗಂಟ ಕೊಟ್ಟು ನೀವು ಮಾತಾಡ್ಸಿದ್ರೆ ಹೆಂಗಿರುತ್ತೆ? ಆರಾಮದಿಯಾ? ಅವನು ಎದುರಿಗಿರನು ಆರಾಮದೀನಿ. ನೀನು ಆರಾಮದಿಯಾ? ನಾನು ಆರಾಮಿದ್ದೀನಿ. ಚಿಕ್ಕಪ್ಪ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ. ದೊಡ್ಡಪ್ಪ ಅವ್ರಿಗೇನಾಗೈತಿ? ಚೆನ್ನಾಗಿದ್ದಾರೆ. ಅತ್ತೆ ಹೆಂಗದಾಳ? ಚೆನ್ನಾಗಿದ್ದಾಳ. ಮಾಮ ಅತ್ತಿಗೇನಾಗೈತಿ? ಚೆನ್ನಾಗಿದ್ದಾನ. ಎಷ್ಟು ದಿವಸ ಮಾತಾಡ್ತೀರಿ ಇವ್ರನ್ನ? ಒಂದು ಸಣ್ಣ ಮುಖದ ಮೇಲೆ ಬಂದರೆ ಮಾವ ಹೆಂಗದನ, ರಜಾ ಆರಾಮದಾಳ, ಅತ್ತೆ ಆರಾಮದಾಳ, ಕಕ್ಕ ಆರಾಮದಾನ. ಇಷ್ಟನ್ನಕ್ಕೇನ್ರಿ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ನಗು ಶ್ರೇಷ್ಠತೆ. ನಾನು ಅಷ್ಟು 13 ದೇಶಕ್ಕೆ ಹೋಗಿ ಬಂದೀನಿ, ಪರಿಚಯನೇ ಇರಲ್ಲ ನಮಗೆ. ಅವ್ರು ಫಸ್ಟ್ ಮುಖದ ಮೇಲೆ ಒಂದು ನಗು ತರಿಸ್ಕೊಳ್ತಾರೆ, ಹಾಯ್ ಗುಡ್ ಮಾರ್ನಿಂಗ್ ಅಂತಾರೆ. ಇಲ್ಲಿ ಪರಿಚಯ ಇದ್ರೂ ಕೂಡ ಸುಳ್ಳೆ ಮಗವನ್ನೇ ಕಲಿಸ್ಬೇಕಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಇದು ಬೇಡ ಸ್ನೇಹಿತರೆ. ನಾವು ನಾವಾಗಿರ್ಬೇಕಾದ್ರೆ ಮತ್ತೊಬ್ಬರನ್ನ ಪ್ರೀತಿಸುವಂಥ ಗುಣ ಬೆಳೆಸ್ಕೊಂಡಾಗ ಮಾತ್ರ ನಾವು ಶ್ರೇಷ್ಠರಾಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರಿಗೆ ಶ್ರೇಷ್ಠರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸೊಳಗೆ ಇರ್ತದೆ, ಮಾತಾಡ್ಸ್ಬೇಕಂತ ಇರುತ್ತೆ, ಆದರೂ ಕೂಡ ನಾವು ಮಾತಾಡ್ಸೋದಿಲ್ಲ ಸ್ನೇಹಿತರೆ. ಅದಕ್ಕೆ ಎಷ್ಟು ವರ್ಷ ಇದ್ರೇನು ಇರೋಷ್ಟು ದಿವಸ ಅದಕ್ಕೆ ಉಸಿರು ಹೋಗೋದ್ರೊಳಗೆ ಹೆಸರು ಮಾಡಿ ಹೋಗ್ಬೇಕಂತ, ಉಸಿರು ಹೋಗೋದ್ರೊಳಗೆ ಹೆಸರು ಮಾಡಿ ಹೋಗ್ಬೇಕಂತ
ಅಂತ ಹೆಸರು ನಿಮ್ದಾಗ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ, ಈಗ ಪ್ರಾರಂಭಿಸ್ತೀನಿ. ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ. ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ, ಅದು ನಿಮಗೆ ಬಿಟ್ಟಂಥ ವಿಷಯ. ನಮ್ಮ ಡಾಕ್ಟರ್ ಗವಿಸಿದ್ದನ್ ಅವರು ಜನಪದ ಹಾಡು ಹೇಳಿದ್ರು, ಎಷ್ಟು ಚಂದ ಹಾಡಿದ್ರು. ಇವರು ಜನಪದ ಈಗ ಉಟ್ಕೊಂಡವ್ರಿ, ಜನಪದ ಏನಂತ ಉಟ್ಕೊಂಡವ್ರಿ? ನಾ ಡ್ರೈವರ ಹುಡುಗರು ಇದ್ರು, ಲಂಗಾದ ಮನೆಗೆ ಮಸ್ತ ಕಾಣ್ತಿ, ಕುಣಿತಾಳೋ ನೆಲಕ್ಕ ಕಾಲು ಹಚ್ದಂಗ, ಇವೆಲ್ಲ ಗೊತ್ತದ್ರಿ. ಮಗ್ಗಿ ಕೇಳ್ರಿ, ಗೊತ್ತದ ಕೇಳ್ರಿ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳ ಮೈ ಮೇಲೆ ಅರಿದ ಬಟ್ಟೆ ಇದ್ದರೂ ಚಿಂತೆ ಬೇಡ. ನಿಮ್ಮ ಮಕ್ಕಳ ಮೈ ಮೇಲೆ ಅರಿದ ಬಟ್ಟೆ ಇದ್ದರೂ ಚಿಂತೆ ಬೇಡ. ಅವನ ನಮ್ಮ ದೇಶದ ಭವಿಷ್ಯ. ಅವನ ಕೈಯೊಳಗೊಂದು ಮೊಬೈಲ್ ಅಲ್ಲ, ಒಂದು ಪುಸ್ತಕವಿರುವಂತೆ ನೋಡಿಕೊಳ್ಳಿ, ಒಂದು ಪುಸ್ತಕವಿರುವಂತೆ ನೋಡಿಕೊಳ್ಳಿ. ಇದು ನನ್ನ ಪ್ರೀತಿಯ ಕಳಕಳಿಯ ಮಾತು ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎತ್ತ ಸಾಗಿದೆ ಅಂತ ಒಂದ್ಸರಿ ನಾವು ಯೋಚನೆ ಮಾಡಿದಾಗ, ಜನಪದ ಹಾಡುಗಳು ಇತ್ತೀಚೆಗೆ ತಂದೆ ತಾಯಿ ಮಗಳು ಕೆಡುವಂಥ ಪರಿಸ್ಥಿತಿ ಒಳಗೆ ಜನಪದ ಹಾಡುಗಳನ್ನ ಬರೆದ್ರು. ಅದಕ್ಕೆ ನನ್ನ ಧಿಕ್ಕಾರ ಯಾವತ್ತೂ ಇದೆ. ನಾನು ಕೂಡ ಅದರ ವಿರೋಧಿನೇ. ಟ್ರೆಂಡಿಂಗ್ ಸಾಂಗ್ ಅಂತ ಶುರುವಾದು, ಏನಿಲ್ಲ ಏನಿಲ್ಲ, ನೋಡ್ರಿ ಎಫೆಕ್ಟ್ ಹೆಂಗ್ ಬರ್ತಾವ. ಅನನ್ನ ಪಾತಿಯ ಅಪ್ಪ ಪಾತೇತೆ ಅಪಾತಿತೋ, ಇವು ಟ್ರೆಂಡಿಂಗ್ ಅಂದ್ರೆ. ಅದಕ್ಕೆ ಟ್ರೆಂಡಿಂಗ್ ಬೇಡ, ನಮ್ಮ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಬೇಕು ಅಂತಕ್ಕಂಥದ್ದು. ಸದ್ಗುಣಗಳ ಟ್ರೈನಿಂಗ್ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಒಂದು ನಿಟ್ಟಿನೊಳಗೆ ಸಿನಿಮಾ ಹಾಡುಗಳು ಬರ್ತಾ ಇದ್ದಾವೆ. ಯಜಮಾನ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಕೊನೆಯ ಚಿತ್ರ ಯಜಮಾನ ಚಿತ್ರ ಬಂದ ನಂತರದಲ್ಲಿ ಬಂದಂಥ ಎಲ್ಲ ಸಿನಿಮಾಗಳು ಯಾರೂ ಕೂಡ ಕುಟುಂಬ ಸಮೇತರವಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಬರಲೇ ಇಲ್ಲ. ಅದಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾಷೆ ನಮ್ಮ ಕನ್ನಡ ಭಾಷೆ. ಯಾವತ್ತೂ ಕೂಡ ಅವಮಾನ ಅಪಚಾರ ಆಗಬಾರ್ದು, ಆ ದೃಷ್ಟಿಯೊಳಗೆ ನಾನು ಮಾತಾಡ್ತಿರ್ತೀನಿ ಸ್ನೇಹಿತರೆ. ಏನಂತ ಹಾಡುಗಳು ಶುರುವಾದರಿ. ಜನಪದ ಹಾಡಿನ ತಾಕತ್ತುಗಳೆಂಥದ್ದು, ಹಳೆಯ ಹಾಡುಗಳ ತಾಕತ್ತೆಂಥದ್ದು. ಹಣ ಸ್ವಲ್ಪ ಬೇಕೋ ಕೊಡಿ. ಮೊದಲ ಹಾಡುಗಳು ಬಹಳ ಶ್ರೀಮಂತವಂತ ಹಾಡುಗಳು. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೋ ರಸದೌತಣ, ನಿನಗೆಲ್ಲೆಲ್ಲೋ ರಸದೌತಣ, ಜೊತೆಗೆದು ದೊರೆತಾಗ ಮೈಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ತೊಟ್ಲ ಹಾಕಿತ್ತು ಹಾಡುಗಳು. ಎಲ್ಲೇ ಇರು ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು, ನನ್ನಾಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ಎಂತಹ ಅದ್ಭುತ ಸಾಹಿತ್ಯ. ನ್ಯಾಯವೇ ದೇವರು ಸಿನಿಮಾ ಹಾಡು. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀ ನಡೆಯ ಇಡುವೆಡೆಯಲ್ಲಿ ಒಲವಿನ ಹೂವಾಸುವೆ, ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ, ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲ್ಲುವೆ. ಪ್ರೇಮ ನಿವೇದನೆ ಹೀಗಿತ್ತು ಸ್ನೇಹಿತರೆ ಹಾಡುಗಳಲ್ಲಿ ಅಂತ ಸಾಹಿತ್ಯ ಬರ್ತಿತ್ತು. ಈಗ ಏನು ಚೇಂಜ್ ಆದವ್ರಿ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಇಲ್ಲಿಂದ ಎಲ್ಲಿಗೆ ಬಂತಿರೋದು? ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಏನ್ ನಟ್ಟು ಬೊಟ್ಟೆ ಟೈಟ್ ಮಾಡಿ ಮಕ್ಕ. ನನಗಾಗಿ ಪ್ರೀತ್ಸೆ. ಹೌದು, ನಿನಗಾಗಿ ಪ್ರೀತಿಸೋದೆ. ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಪ್ರೀತಿಸಕತ್ತ. ಇನ್ನೂ ಒಂದು ಹಾಡು ಉಟ್ಕೊಂತು. ಕೊಲ್ಲೆ ನನ್ನನ್ನೇ ಕೊಲ್ಲೆ ನನ್ನನ್ನೇ, ಕಡುಗಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಪ್ಪಿ ಬಾಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕ್ಕೊಮ್ಮೆ ಕೊಲ್ಲು, ಕಾಯಿಸಿ ಬೀಳಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ. ಎಲ್ಲಿ ಮಟ್ಟ ಕೊಲ್ಬೇಕಲ್ಲೇ ಹುಚ್ಚ ನನ್ನ
ಕರ್ಮದ ಸಾಹಿತಿಗಳ್ರಿ. ಆಕ್ಚುಲಿ ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಅದನ್ನ ಲವರ್ಸ್ ತಂದಿಟ್ಬಿಟ್ರೆ ಅದನ್ನ ಹಾಡುಗಳು ಅದೆಷ್ಟು ದುರಂತ ಅನ್ಸುತ್ತೆ. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಕವಿಯ ಕಲ್ಪನೆ ಒಳಗೆ ಬೇರೆ ಇರ್ತದೆ ಸ್ನೇಹಿತರೆ, ಆದ್ರೆ ನಿಮ್ಮ ಕಲ್ಪನೆ ಒಳಗೆ ಬೇರೆನೇ ಇತ್ತದು. ನಿಮ್ಮ ಕಲ್ಪನೆ ಒಳಗೆ ಏನಿದೆ ಸ್ವಲ್ಪ ಹೇಳ್ರಿ ನೋಡೋಣ ನನಗೆ. ನಾನೊಂದು ತೀರ ನೀನೊಂದು ತೀರ ಅಂದ್ರೆ ನಿಮ್ಮ ಕಲ್ಪನೆ ಒಳಗೆ ಏನಿದೆ ಹೇಳ್ರಿ ನೋಡೋಣ. ಹೇಳ್ರಿ, ಹೊಂದಾಣಿಕೆ ಇಲ್ಲ. ಕರೆಕ್ಟ್. ನಾನೊಂದು ತೀರ ನೀನೊಂದು ತೀರ, ಇದಕ್ಕೆ ಯಾರು ಅರ್ಥ ಕೊಡ್ತೀರಿ ಹೇಳ್ರಿ? ಡೈವರ್ಸ್. ಹಾಂ ಸರ್, ಡೈವರ್ಸು, ಹೊಂದಾಣಿಕೆ ಇಲ್ಲ. ಮತ್ತೆ ಡೈರೆಕ್ಟರ್ ಕಲ್ಪನೆ ಒಳಗೆ ಏನು ಮೂಡಿತು ಅಂದರೆ, ನಾನೊಂದು ತೀರ ಅಂದರೆ ಆಕೆ ಆ ಕಡೆ ದಡದೊಳಗ, ಇವ ಈ ಕಡೆ ದಡದೊಳಗ ಅಂತೇಳಿ. ಕವಿ ಕಲ್ಪನೆ ಒಳಗೆ ಬೇರೆ ಇತ್ತು ಸ್ನೇಹಿತರೆ. ನಾ ನೊಂದು ತೀರ, ನಾನು ಬಹಳ ನೊಂದುಕೊಂಡಿದ್ದೀನಿ, ನನ್ನಷ್ಟೇ ನೀನು ಕೂಡ ನೊಂದುಕೊಂಡಿದ್ದೀ. ಈ ಹಾಡಿನ ಈ ಸಾಲಿನ ಅರ್ಥ ನಮ್ಮ ಕವಿಗಳದಾಗಿತ್ತು. ನಾವೆಲ್ಲ ಯೋಚನೆ ಮಾಡ್ತೀವಿ, ಕವಿ ಕಲ್ಪನೆಗಳು ಬೇರೆ ಬೇರೆ ಇರುತ್ತೆ. ಆ ಕವಿ ಕಲ್ಪನೆಗಳ ಮೀರಿ ಡೈರೆಕ್ಟರ್ ಬೇರೆ ಚೇಂಜ್ ಮಾಡಿಟ್ಟಿರ್ತಾರೆ. ಅದಕ್ಕೆ ಶ್ರೇಷ್ಠತೆ ಏನಂದರೆ ಅಲ್ಲಿರ್ತಕ್ಕಂಥ ಸತ್ಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದೇನೋ ನಾಟಕ ನಡೀತಾ ಇರ್ತದೆ, ಈ ಸುಡಿಲ ಬಿಸಿಲಿನಲ್ಲಿ ನಾನು ಹೇಗೆ ಬರಲಿ ಮಹಾತ್ಮ, ನನಗೇಕೋ ಭಯವಾಗುತ್ತಿದೆ. ಅದರ ಸುಡು ಬಿಸಿಲೈತಾ ಇವಾಗ 8:30-9 ಗಂಟೆ ಆಗಿ ಬರುತ್ತೆ. ಸುಡು ಬಿಸಿಲು ಅಂತ ನಾನು ಹೇಳಿದ ತಕ್ಷಣ, ಒಬ್ಬ ಕಲಾವಿದ ಹೇಳಿದ ತಕ್ಷಣ ನೀವು ಒಪ್ಕೊಳ್ತೀರಿ, ಹೋದ್ರೆ ಇದಿರ್ಬೋದು ಅಂತೇಳಿ. ಅದು ಕಲಾವಿದನಿರುವಂಥ ತಾಕತ್ತು ಸ್ನೇಹಿತರೆ. ಹಾಸ್ಯಗಳು ಹೇಗೆಲ್ಲ ನಾವು ಹುಟ್ಕೋತ ಹೋಗ್ಬೋದು, ಬೇಕಾದಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ತಾವ. ನಮ್ಮ ಸಂಘಕ್ಕೊಂದು ಜೋರಾದ ಚಪ್ಪಾಳೆ ಕೊಡ್ರಿ ನೀವೆಲ್ಲ. ಬಹಳ ಮಂದಿ ನಮ್ಮ ಸಂಘ ಯಾವುದಂತ ಬಹಳ ಮಂದಿ ಗೊತ್ತಿಲ್ಲ. ಯಾರು ತಲೆ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು. ಎಲ್ಲೆಲ್ಲಿ ಲೈಟಿಗೆ ಮೆರಿ ಮಿಣಿಸ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಬಂಧಿಕರು. ನಮ್ಮ ಥರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದರೆ, ಇನ್ನು ಕೆಲವರು ನೋಡ್ಬೇಕ್ರಿ ಇಲ್ಲಿ ಕೂದಲು ಬಿಟ್ಟಿರ್ತಾವೆ, ಒಂದು ಮನೆ ಸೂರ್ಯಕಾಂತ ತಂಗ ಬಿಟ್ಟಿರ್ತದೆ, ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಇನ್ನೂ ಕೆಲವರು ನೋಡ್ಬೇಕ್ರಿ ಇಲ್ಲಿಂದ ತಗೊಂಡು ಹಿಂಗಾಗ್ತಾರೆ ಚಪ್ರ ಕಟ್ಟಿಂಗ್ ಅಂತ, ಅದಕ್ಕೆ ಅವರು ನಮ್ಮ ಸಂಘದ ಖಜಾಂಚಿಗಳು. ಇನ್ನು ತಲೆ ಒಳಗೆ ಪೂರ್ವ ಕೂದಲೋಗಿತ್ತಂದ್ರೆ ಅವರು ನಮ್ಮ ಸಂಘದ ಅಧ್ಯಕ್ಷರು. ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸೋರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು. ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಿ ಸ್ನೇಹಿತರೆ. ನಮ್ಮ ಸಂಘದವ್ರಿಗೆ ಬಹಳ ಖುಷಿ ಆಗೋದು ಯಾವಾಗಂದ್ರೆ ಮಳೆ ಬಂದಾಗ್ರಿ. ಪುಟ್ರೇಶ್ವರ ಮಳೆ ಬಂದಾಗ ನಿಮ್ಗೆ ಯಾಕೆ ಸಂತೋಷ ಅಂದ, ಏನು ಸುಖ ಇರೋದು. ಮೇಲಿಂದ ಮಳೆ ಹನಿ ಬಿದ್ದುಕೊಳ್ಳೆ ಟಪ್ ಅಂತ ಟಣ್ ಅಂತ ಸೌಂಡ್ ಬರ್ತೀರಿ, ಆ ಮಜಾನೇ ಬೇರೆ ರೀ ಅದು. ಡೈರೆಕ್ಟ್ ಟಪ್ ಟಣ್. ಮಳೆ ಹನಿ ಬೀಳಿ ಬೇಡ ಅಂತ ಹೇಳಿದಲ್ಲ, ಆಲಿಕಲ್ಲು ಮಾತ್ರ ಬೀಳಬಾರ್ದು ಸ್ನೇಹಿತರೆ. 108 ಫೋನ್ ಮಾಡೋ ಪರಿಸ್ಥಿತಿ ಬರ್ತದೆ ನಮ್ದು, ಹೌದಾ? ಇತ್ತೀಚೆಗೆ ಕಟಿಂಗ್ ಉಟ್ಕೊಂಡವ್ರು ಏನು ಅನಾಹುತ ಕಟಿಂಗ್ ರವು. ಈ ಕಡೆ ಒಂದು ನಮ್ಮನೆ ಬೆಕ್ಕ ಜಿಗಿರಿದಂಗೆ ಆಗ್ಬಿಟ್ಟಿರ್ತದ, ಈ ಕಡೆ ಒಂದು ನಮ್ಮನೆ ಟ್ರ್ಯಾಕ್ಟರ್ ಟ್ರೆಲ್ಲ ಹೊಡೆದಂಗೆ ಆಗ್ಬಿಟ್ಟಿರ್ತದ, ಹಿಂದ್ಗಡೆ ಸಲಿಕೆ ತೊಗೊಂಡು ಕಿತ್ತಂಗೆ ಆಗ್ಬಿಟ್ಟಿರ್ತದೆ, ತಲೆ ಮೇಲೆ ಒಂದು ನಮ್ಮನೆ ಬುತ್ತಿ ಗಂಟಿಟ್ಟಂಗೆ ಆಗ್ಬಿಟ್ಟಿರ್ತದ. ನಾ ಇಬ್ಬರು ಹುಡುಗರು ಸಿಕ್ಕರು, ತಮ್ಮ ಯಾವ್ದಾದ್ರು ಕಟ್ಟಿಂಗ್ ಒಂದೇ ಎಬ್ಬುಲಿ ಅನ್ನ ಇರಬಹುದು ತಮ್ಮ ಅಂದ. ಈ ಕಡೆ ಒಬ್ಬರು ನಿಂತ್ಕೊಂಡಿದ್ದ, ತಮ್ಮ ನಿಂದ ಯಾವ್ದಲ್ಲಿ ಕಟ್ಟಿಂಗ್ ಒಂದೇ ರಾಜ ಹುಲಿ ಅನ್ನ. ಇವರಿಬ್ಬರು ಸೇರಿ ವಾಪಸ್, ಸರ ನಿಮ್ದು ಯಾವ್ದ್ರಿ ಕಟ್ಟಿಂಗ್ ಅಂತ ನನಗೆ ಕೇಳಿದ್ರ, ನಾನು ಉತ್ತರ ಏನು ಕೊಡ್ಬೇಕು ನೀವೇ ಹೇಳ್ರಿ ನೋಡ. ಬರೇ ಹುಲಿ. ನೋಡ್ರಿ, ಅಯ್ಯೋ ಚಂದ ಹೇಳ್ತೀವ, ಬರೇ ಹುಲಿ ಅಂತ ನಡೆಯತ್ತಾಗ. ಪುಣ್ಯ ಕಾಲೇ ಹುಲಿ ಅಂದಲ್ಲ ಯವ್ವ. ನೋಡಿ ಹಾಸ್ಯಗಳು ಹೆಂಗೆಲ್ಲ ಸಿಗ್ತಾಳ್ತಾ ಸ್ನೇಹಿತರೆ. ಅಧಿಕಾರ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ದುಡ್ಡು ಬರುತ್ತೆ ಹೋಗುತ್ತೆ, ಬಂಗಾರ ಬರ್ಬೋದು ಹೋಗ್ಬೋದು. ಸತ್ಯ ಯಾವುದಂದ್ರೆ ಹೊಟ್ಟೆ ಬರುತ್ತೆ ಹೋಗಲ್ಲ, ಹೊಟ್ಟೆ ಬರುತ್ತೆ ಹೋಗಲ್ಲ, ಕೂದಲು ಹೋಗುತ್ತೆ ಬರಲ್ಲ. ಇಷ್ಟೇ ಜೀವನ.
ಏನಿದೆ ಅದು ನಮ್ಮದು, ಏನಿಲ್ಲ ಅದು ನಮ್ಮದಲ್ಲ. ಖುಷಿಯಾಗಿರೋದು ಎಷ್ಟು ದಿನ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನೊಬ್ಬರಿಗೆ ಮೋಸ ಮಾಡೋದಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ. ಇನ್ನೊಬ್ಬರ ಸಂತೋಷವನ್ನ, ಆ ಸಂತೋಷದಲ್ಲಿ ನಾನು ಸಂತೋಷವಾಗಿ ಭಾಗಿಯಾಗೋದಿದೆಯಲ್ಲ, ಅದು ಶ್ರೇಷ್ಠತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತ ಸ್ನೇಹಿತರೆ. ನಾನು ಬಾಂಬೆಗೆ ಹೋಗಿದ್ದೆ ಸ್ನೇಹಿತರೆ. ನನ್ನ ಜೊತೆ 4 ಮಂದಿ ಗೆಳೆಯರು ಬಂದರು. ಬಾಂಬೆ ಬಂದು ಟ್ರೈನ್ ಸ್ಟಾಪ್ ಆಯ್ತು, ಲಗೇಜ್ ತೊಗೊಂಡು ಕೆಳಗೆ ಇಳಿಬೇಕು ಅನ್ನೋ ಜೊತೆ ಒಂದು 8-10 ಮಂದಿ मेरे अंगने में तुम्हारा क्या काम है, मेरे अंगने में हाय हाय मामा. ಇವ್ರು 8 ಮಂದಿ ಟ್ರೈನ್ಯಾಗ ಹತ್ಕೊಂಡ್ರಿ. ಹತ್ಕೊಂಡು ನನ್ನ ಸ್ನೇಹಿತರ ಜೇಬ್ನ ಕೈ ಹಾಕಿದ್ರು. ಕೈ ಹಾಕಿ ದುಡ್ಡು ತಗೊಳ್ತಿದ್ರು. ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ. ಬೆಡ್ಶೀಟ್ ತೆಗೆದು ನೋಡಿದೆ. ನೆಕ್ಸ್ಟ್ ಅಟ್ಯಾಕ್ ನನಗೈತದು. ಯಪ್ಪ ಯಾಕೆ ಬೇಕಲಿ ಅವ್ರು ಸವಾಸ ಬೇಡ ಅಂತ ಹೇಳಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡೆ. ಬಿಟ್ಟಾರ ನನ್ನವರು. ಸೀದಾ ನನ್ನ ಹತ್ರ ಬಂದರು. ಅರೆ ಮಾಮ ಊಟ, ಅರೆ ಮಾಮ ಊಟ ಅಂತ ತಕ್ಷಣ ಬೆಡ್ಶೀಟ್ ತೆಗೆದೆ. ಬೆಡ್ಶೀಟ್ ತೆಗೆದು ಕ್ಯಾಂಗೆ ಅಮ್ಮ ಅಂದೆ. ಕ್ಯಾಂಗೆ ಅಮ್ಮ ಅಂತ ಅವ್ರು ಗಾಬರಿ ಆಗ್ಬಿಟ್ರು. ತೂ ಹಮಾರ ಹೈ ಕ್ಯಾ ಸೋಜಾ ಅಂದ್ರೆ ನಿಮ್ಮ ಕಣ್ಣಿಗೆ ನಾನೇನು ನನ್ನ ಪುಣ್ಯ ನೋಡ್ರಿ. ನಿಮಗೆ ನಗೆ, ನಮಗೆ ಹೊಗೆ ಅವತ್ತಲ್ಲಿ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಅಪ್ಪಿ ತಪ್ಪಿ ಇವ್ರ ಕೈಯಾಗ ವಾರ್ತೆ ಓದಕೊಟ್ರೆ ಹೆಂಗೆ ಓದ್ಬೋದು? ಸಂಸ್ಕೃತ ವಾರ್ತೆ. ಈ ಅಮ್ಮ ಆಕಾಶವಾಣಿ ಸಂಗತಿ ವಾರ್ತಾ ಶ್ರೀಯಂತ ಪ್ರವಾಚಕ ದೇವಾನಂದ ಸಾಗರ ಪ್ರಧಾನಮಂತ್ರಿ ಮೋದಿಸಿದ ಇತ್ತ ವಾರ್ತಾ ಕ್ಷೇತ್ರೇ ಶ್ರೀಮಂತ್ರಿ ನಾರಾಯಣ ತೇವಾರಿ ಇತಿ ವಾರ್ತಾ. ಇದು ಒರಿಜಿನಲ್ ಟ್ರ್ಯಾಕ್. ಅಕಸ್ಮಾತ್ ಇವ್ರ ಕೈ ಕೊಟ್ಟು ನೋಡ್ರೆ ನಾವು ಏನಾಗ್ಬೋದು? एम आकाशवाणी संगति वार्ता ಶ್ರೀಯಂತ ಪ್ರವಾಚಕ ಬಲದೇವನ್ ಪ್ರಧಾನಮಂತ್ರಿ ಮೋದಿಸಿದ ಇತ್ತ ವಾರ್ತಾ ಕ್ಷೇತ್ರ ಮಂತ್ರಿ ನಾರಾಯಣ ತೇವಾರಿ ಇತಿ ವಾರ್ತಾ. ಕೇವಲ ಕಾಲ್ಪನೆಗೆ ಒಂದು ಹಾಸ್ಯ ನಮಗೆ ಖುಷಿ ಕೊಟ್ಟು ಹೋಗ್ತಿಸ್ತೀನಿ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಗಂಡು ನಾಯಿ ಒಂದು ಹೆಣ್ಣು ನಾಯಿ ಸಿನಿಮಾ ಕೊಂಡ ಅಂತ ಕರಿತೀವಿ, ಹೊರ ನಿಂತ್ಕೊಂಡು ಎಷ್ಟು ಚಂದ ಕರೆದಿರ್ಬೋದು. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಗಡಗಡೆ ಬಾರೆ ಗವಿಸಿದ್ದೆ ಕುಂತ ಗೊತ್ತಾಗತ್ತಿಲ್ಲ. ಇದು ಬಿಡವಲ್ದ್ರೆ ಅದು ಬರವಲ್ದು. ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದು, ಎರಡು ಟಿಕೆಟ್ ತೊಗೊಂಬಂದೆ ಬಾರ್ಲೆ. ಅಲ್ಲಿ ಶಿವಮಾಮ ಕುಂತ ಗೊತ್ತಾಗತ್ತಿಲ್ಲ, ಹೋಗತ್ಲ ಗಾಳ ಆಗೈತ್ಲ. ಕೇವಲ ಕಾಲ್ಪನೆಗಿಂತ ಹಾಸ್ಯ ನಮಗೆ ಖುಷಿ ಕೊಡ್ತು ಇರ್ತೀರಿ. ಹೌದಾ? ಇನ್ನು ಅನೇಕ ಜೀವನದೊಳಗೆ ನೈಜ ಘಟನೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಭಿಕ್ಷುಕರಲ್ಲಿ ಹಾಸ್ಯ ಪ್ರಸಂಗ ಬಹಳ ಚೆಂದ ನಡೀತಿದ್ದಾವ. ಒಬ್ಬನು ಬಂದು ಭಿಕ್ಷೆ ಬಿಡ್ಕೊತ, ಅಮ್ಮ ತಾಯಿ 3 ದಿವಸ ಆಯ್ತು ಊಟ ಇಲ್ಲವ, ಏನಾದ್ರು ತಂಗಳು ಮಂಗಳಿದ್ರೆ ಆಕೆಯವ್ವ. ಏನಪ್ಪ 3 ದಿವಸ ಆಯ್ತು ಊಟನೇ ಮಾಡಿಲ್ಲ? ಹೌದು ತಾಯಿ, 3 ದಿನ ಆಯ್ತು ಊಟನೇ ಮಾಡಿಲ್ಲ ತಾಯಿ. ಪಾಪ ಎತ್ತು ಕರಳು ತಾಯಿಗೆ. ಯವ್ವ ಅಲ್ಲಪ್ಪ ಯಪ್ಪ, ಊಟ ಮಾಡಲ್ದ ಹೆಂಗಪ್ಪ ಇದ್ದೆ ತಂದೆ 3 ದಿನ? ಟಿಫನ್ ಮಾಡ್ಕೊಂಡಿದ್ದೆ ತಾಯಿ ಅಂದವ. ಲಪಕ್ಕಂದ ಹೊಡೆದ್ಬಿಟ್ರೆ ಜೋಕು. ಇದು ಮುಗಿದ್ರೆ ಇನ್ನೊಬ್ಬರು ಬಂದು ಭಿಕ್ಷೆ ಬಿಡ್ಕೊತ, ಅಮ್ಮ ತಾಯಿ ಸ್ವಲ್ಪ ಸ್ವೀಟ್ ಏನಾದ್ರು ಇದ್ರೆ ಹಾಕಯ್ಯವ್ವ. ಯಾಕಪ್ಪ ಖಾರ ಗೀರ ಹಾಕಿದ್ರೆ ನಡೆಯಂಗಿಲ್ಲ ಅಂದ. ಯವ್ವ ಇವತ್ತು ನಂದು ಬರ್ತ್ಡೇ ಐತಿ ಯವ್ವ, ಸ್ವೀಟ್ ಹಾಕಯ್ಯವ್ವ ಅಂದವ. ನೋಡಿ, ಸಾಹಸ್ಯ ಪ್ರಸಂಗಗಳು ಭಾಳ ಸಣ್ಣ ಸಣ್ಣದಾಗಿ ಸಿಕ್ಕೊಳ್ತಾ ಹೋಗ್ತದೆ. ಒಂದ್ಸರಿ ಚುನಾವಣೆ ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಒಬ್ಬ ಬಂದ ಫುಲ್ ಟೈಟ್ ಆಗಿ, ಅಣ್ಣ ಅಂದ್ರೆ ನೀನು ಹುಲಿ ಅಣ್ಣ. ಆಯ್ತು ಬಿಡ್ಲಿ ಅಣ್ಣ, ಎಲೆಕ್ಷನ್ ನೀನು ಗೆಲ್ಬೇಕಣ್ಣ. ಆಯ್ತು ಬಿಡ್ಲಿ ಅಣ್ಣ, ನಮ್ಮ ಅಣ್ಣ ಅಂದ್ರೆ ಹುಲಿ ನೀನು ಅಣ್ಣ. ಆಯ್ತು ಬಿಡ್ಲಿ ಅಣ್ಣ, 12 ಎಕರೆ ಹೊಲ ಹೋಗ್ಲಿ ಅಣ್ಣ, ನಿಮ್ಮ ತಮ್ಮ ನಾನು ಖರ್ಚು ಮಾಡ್ತೀನಿ ಅಣ್ಣ. ಆಯ್ತು ಬಿಡ ಅಣ್ಣ, 50 ಲಕ್ಷ ಹೋಗ್ಲಿ, ನಿಮ್ಮ ತಮ್ಮ ನಾನು ಖರ್ಚು ಮಾಡ್ತೀನಿ ಅಣ್ಣ. ಆಯ್ತು ಬಿಡ್ಲಿ ಅಣ್ಣ, ಒಂದು 5 ರೂಪಾಯಿ ಕೊಡೋಣ. ಇದು ನೈಜವಾಗಿ ನಡೀತಕ್ಕಂಥ ಹಾಸ್ಯ ಘಟನೆಗಳು ಬೇಕಾದ ಸಿಕ್ಕೊಳ್ತಾ ಹೋಗ್ತಿದ್ರೆ, ಅದಕ್ಕೆಲ್ಲ ರಂಗದಲ್ಲಿ ಹಾಸ್ಯ ಬೇರೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇನ್ನು ವಿಶೇಷವಾದಂಥ ಧ್ವನಿ ತತ್ತದನಿ. ಆ ಧ್ವನಿ ಬೇರೆ ಯಾವುದೂ ಅಲ್ಲ, ವಾದ್ಯಗಳ ಧ್ವನಿಯನ್ನು ಬಾಯಿಂದನೇ ವಾದ್ಯಗಳನ್ನ ಹೇಗೆಲ್ಲ ನುಡಿಸ್ಬೋದು ಅಣ್ಣ. ಸ್ವಲ್ಪ ಸೌಂಡ್ ಬೂಸ್ಟ್ ಮಾಡಿ. ಚೀಕ್ ಚೀಕ್ ಅಲ್ ಚೀಕ್. ಕಳೆದ ಬಾರಿ ನಾನು ಕಾರ್ಯಕ್ರಮ ಮಾಡಿದ್ದೆ. ಎಷ್ಟು ಜನ ಹೋದ್ಸರಿ ಇಲ್ಲ, ಹೋದ್ಸರಿ ಯಾರು ಇರಲಿಲ್ಲ? ಒಂದ್ಸರಿ ಕೈ ಮಾಡಿ ಸೋಣ.
ಹೋದ ಸರಿ ಇಲ್ಲ, ನೀವು ಯಾರು ಈ ಸರಿ ಬಂದಿದ್ದೀರಿ. ಓಕೆ ಸರ್. ತಬಲದ ಧ್ವನಿಯನ್ನು ಬಾಯಿಂದನೇ ಹಾಗೆ ನುಡಿಸ್ಬೋದು ಅಂತೇಳಿ. ಇವಾಗ ಚಪ್ಪಾಳಿ ಇಷ್ಟೇನಾ? ಅನ್ನೋದು ಸೌಂಡ್ ಡೆಪ್ತ್ ಬರ್ತಾ ಇಲ್ಲ ಯಾಕೋ. ಆ ಟೈಮ್ ಸೂಪರ್ ಆಗಿತ್ತು. ತಬಲ ಕೇಳಿಸ್ಕೊಂಡ್ರಿ, ವೆಸ್ಟರ್ನ್ ಬೀಟ್ಸ್ ಅನ್ನ ಹೇಗೆ ಬಾರಿಸ್ಬೋದು ಸ್ನೇಹಿತರೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ. ಹೇಳ್ರಿ ಸರ್. ಬಾಳ ನಮ್ಮ ಹಾಸ್ಯ ಪರಿವಾರ ಒಂದ್ಸಲ ಎದ್ದೇಳಿ ಸರ್ ಮೇಲೆ. ಎಲ್ಲರೂ ಎದ್ದೇಳಿ ಸರ್, ಸಂಘದ ಎಲ್ಲ ಹಾಸ್ಯ ಪರಿವಾರದವ್ರು ದಯವಿಟ್ಟು ಎದ್ದೇಳಿ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೊಡ್ರಿ ಸರ್. ಎಲ್ಲವೂ 60 ಮೇಲೆ ಇರ್ತಕ್ಕಂಥ ಫಿಗರ್ಗಳು. ದಯಮಾಡಿ ನೀವು ತಪ್ಪು ತಿಳ್ಕೊಬೇಡಿ. 60 ಮೇಲೆ ಅಂದರೆ 60 ವಯಸ್ಸು ಮೇಲ್ಪಟ್ಟು ಹೇಳಕತ್ತೀನಿ ಸರ್. ನಾನು ನಿಮ್ಮ ಪರವಾಗಿದ್ದೀನಿ ಸರ್. ನಾನು ಯಾವತ್ತು 60 ಮೇಲೆ ಇರ್ತಕ್ಕಂಥವ್ರು ಏನಿರಲ್ಲ, ಅವರು 90 ಆಗೋವ್ರಿಗೆ ಹಿಂಗೆ ಇರ್ತಾರೆ. ಅವರು ಹಾಸ್ಯ ಪರಿವಾರ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಸಂಸ್ಥೆನ ಇಟ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಹುಬ್ಬಳ್ಳಿಯ ನವನಗರದ ಈ ಹಾಸ್ಯ ಪರಿವಾರಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದರೆ ಕರ್ನಾಟಕದ ಅಷ್ಟು ಕಾರ್ಯಕ್ರಮ ಮಾಡಿದ್ದೀನಿ, ಎಲ್ಲಿ ಹಾಸ್ಯ ಪರಿವಾರ ಅಂತ ಯಾರು ಇಟ್ಕೊಂಡಿಲ್ಲ. ಅದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೀನಿ. ನಿಮಗೆ ಧನ್ಯವಾದಗಳು ಸರ್.
ನಿರಂತರವಾಗಿ ನಗನಗ್ತೀರಿ. ಆ ಹಾಸ್ಯ ಪರಿವಾರ ಅಂತ ಇಟ್ಕೊಂಡಿದ್ರಲ್ಲ, ಹೇಳಿ ಸರ್, ಒಂದ್ಸಲ ನಗಿ ಸರ್. ಸೂಪರ್. ಅಮ್ಮ ಇದರ ಅದರಲ್ಲಿ ಎಷ್ಟು ಜನ ಇದ್ದೀರಮ್ಮ? ಅಮ್ಮ ಏನಮ್ಮ ನೀವು ಎದ್ದಾಳ್ದಿದ್ರೆ ತಪ್ಪು ಮಾಡ್ಬಿಟ್ರಿ ನೀವೆಲ್ಲ. ಏಯ್ ಸೂಪರ್. ನಮ್ಮ ಶೈನಮ್ಮ ಅವ್ರು ಗೊತ್ತಿರ್ಬೇಕಲ್ಲ, ಬೆಂಗಳೂರು ಶೈನಮ್ಮ ಅವ್ರು ಗೊತ್ತಿರ್ಬೇಕಲ್ಲ ನಿಮ್ಗೆಲ್ರಿಗೂ. ಅಲ್ಲಿ ಲಾಫಿಂಗ್ ಕ್ಲಬ್ಸ್ಗಳೆಲ್ಲ ಮಾಡ್ಕೊಂಡಿದ್ದಾರೆ, ಕರೆಕ್ಟಾ ಸರ್? ಸೊ ಇಲ್ಲಿ ಬಹಳ ವಿಶೇಷವಾಗಿ ನೀವೆಲ್ಲರೂ ಸೇರಿಕೊಂಡು ಹಾಸ್ಯ ಪರಿವಾರ ಅಂತ ಕಟ್ಕೊಂಡಿದ್ದೀರಲ್ಲ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಶಿರವಾಗಿ ನಮಸ್ಕರಿಸ್ತೀನಿ. ನಿಮ್ಮ ಆರೋಗ್ಯ ಬಹಳ ಮುಖ್ಯ, ನಿಮ್ಮ ಅಲ್ಸೆಟ್ಟು ಇನ್ನು ಬಹಳ ಮುಖ್ಯ ಅಂತ ಹೇಳ್ತಾ, ಇಲ್ಲಿ ಸೆಟ್ಟು ನೀವು ಎಲ್ಲ ಕಡೆಗೆ ಸೆಟ್ಟು ಸರ್. ಹಾಸ್ಯ ಪರಿವಾರ ಅಂದ್ರೆ ಎಲ್ಲ ಕಡೆಗೆ ಸೆಟ್ಟು ಅಂತ. ಎಷ್ಟೇ ನೋವಿದ್ರು ನಗುವಂತಹ ಜೀವಿಗಳು ನೀವೆಲ್ಲರೂ. ನಿಮ್ಮಂತೆಲ್ಲರೂ ಆಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಶಾಲೆ ಒಳಗೆ ಬಹಳ ಅದ್ಭುತವಾದ ಪ್ರಸಂಗ ನಡೀತದೆ. ಮಾಸ್ತರ್ ಎಬ್ಸಿದ್ರೆ, ಏ ಗುಂಡ ಮೇಲೆ ಹೇಳೋ ಸಾರ್, ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ಸಾರ್? ಈ ಕಡೆಗೆ ಹೋದ್ರೆ ಸಮುದ್ರ, ಈ ಕಡೆ ಹೋದ್ರೆ ಸಮುದ್ರ, ಹಿಂದ್ಗಡೆಗೆ ಹೋದ್ರೆ ಸಮುದ್ರ, ಮುಂದಗಡೆ ಆದ್ರೆ ಹಿಮಾಲಯ ಪರ್ವತ ಸರಂದವ. ಮಾಸ್ತರ್ ಕೂತ್ಕೊಂಡ್ರು. ನೆಕ್ಸ್ಟ್ ಲೇ ರವಿ ಸ್ಟ್ಯಾಂಡ್ ಅಪ್. ಸರ್, ದೊಡ್ಡದಾದ ಸಮುದ್ರದ ಮಧ್ಯದಲ್ಲಿ ಮಾವಿನ ಮರದಲ್ಲಿ ಪ್ರಫುಲ್ಲವಾದ ಮಾವಿನ ಹಣ್ಣುಗಳು. ಇವನು ಹೆಂಗ್ ಕಿತ್ಕೊಂಡ್ಬರ್ತೈತೆ ಕೇಳಿದ್ರು ಮಾಸ್ತರ್. ಇದ್ರಿಗೆ ಏನೇ ಗುರುಗಳನ್ನ ಯಾಕ್ಲಿ ಅಂದ್ರೆ, ಸರ್ ಆರ್ಕೆಂತೋ ಕಿತ್ಕೊಂಡ್ಬರ್ತೀನಿ ಸರ್ ಅಂದವ. ಮಾಸ್ತರ್ ತಲೆ ಕಟ್ಟಿಬಿಡ್ತೀರಿ, ಏ ಹುಚ್ಚ, ಆರ್ಕೆಂತ ಹೋಗ ನಿನಗೆ ರೆಕ್ಕಿದಾವ ಅಂತ ಕೇಳಿದ್ರು ಮಾಸ್ತರ್. ಹುಡುಗೇನು ಉತ್ತರ ಕೊಡ್ಬೇಕ್ರಿ? ಸರ ಸಮುದ್ರ ಮಧ್ಯದಾಗ ಮಾವಿನ ಮರ, ನಿಮ್ಮ ಅಪ್ಪನ ನನ್ರಿ ಅಂದಮ್ಮ. ಎಂತೆಂತ ಅನಾಹುತ ಉತ್ತರ ಸಿಗುತ್ತೆ ನಮ್ಮ ಹುಡುಗರ ಕಡೆಗೆ. ಯಪ್ಪ ಅನಾಹುತ ಕುಂದ್ರಲಿ ಅಂದ್ರೆ ಮಾಸ್ತರ್. ನೆಕ್ಸ್ಟ್ ಲೇ ರವಿ ಸ್ಟ್ಯಾಂಡ್ ಅಪ್. ಸರ್, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಸಾರ್? ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್ ಅಂದ. ಮಾಸ್ತರ್ ಕರೆಂಟ್ ಹೊಡೆದು ಕಾಯ್ದಂಗೆ ಆಗ್ಬಿಟ್ಟದ. ಕೂತ್ಕೊಳ್ಳಿ ತಮ್ಮ ಅಂದ್ರು. ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್. ಒಬ್ಬ ಲೇಟಿಗೆ ಎಂಟ್ರಿ ಹೊಡೆದ. ಸರ್ ಅಂದ, ಎಸ್ ಮೇ ಕಮಿನ್ ಸರ್ ಅಂದ. ಬಾ ಮಗನ ಒಳಗಡೆ ಬರ್ತಿದ್ದಂಗೆ ಮಾಸ್ತರ್ ಗಮ ಅಂತ ಮಾಸ್ಟರ್ ಬಂತು. ಆಹಾ ಹಾ 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 ರಂಗ, ಏನಕ್ಕೊಂಡು ಸ್ನಾನ ಮಾಡಿಲಿ? ಸರ್ ನೀನೇ ಏನಕ್ಕೊಂಡು ಸ್ನಾನ ಮಾಡಿ? ಸರ್ ನಾನು ಬಾಗ್ಲಕ್ಕೊಂಡು ಸ್ನಾನ ಮಾಡೀನಿ ಸರ್ ಅಂದವ. ಅವನ ಜೊತೆಗೆ ಬಂದಿರ್ತಕ್ಕಂಥ ಗೆಳೆಯ ಸುಮ್ಮನಿರಲಿಲ್ಲ. ಸರ ಬರೇ ಬಾಗ್ಲಕ್ಕೊಂಡ್ರೆ ನಡೆಗಳಿಲ್ಲ ಸರ್, ಚಿಲ್ಕನ್ ಹಾಕೋಬೇಕ್ರಿ ಸರ್ ಅಂದವ. ಇವನು ಅವನಿಗಿಂತ ಅಮಾವಾಸ್ಯೆ. ಇದನ್ನೆಲ್ಲ ಕೇಳಿದ್ದ ಮಾಸ್ತರು ಪ್ರಶ್ನೆ ಕೇಳಿದ್ ಬಿಟ್ರು. ಒಬ್ಬ ಹುಡುಗಿದ್ರೆ ಬಸವನ ಹುಡುಗ, ಭಾಳ ಚಂದ ಹಾಡ್ತಿದ್ದ. ಬಸವ ಅಂದ್ರು ಮಾಸ್ತರ್, ಏನ್ ಸಾಗ್ಲಿ ಒಂದು ಹಾಡು ಹೇಳಲಿ ಬಸವ. ಸಣ್ಣ ನಾಲಿಗಿರ್ತಕ್ಕಂಥವ, ತೊದಲುಡಿ ಆಡ್ತಕ್ಕಂಥವ ಬಸವ ಭಾಳ ಚಂದ ಹಾಡಿದ. ಬೇಗ ಹಾಡಿರೋದು ಸರ್ ಒಂದು ಸಾಂಗ್. ಬಾಣ್ಣದಾಗಲಿಯಲ್ಲಿ ಸುಗಿದ ಜಗಲಿ ಹೋಗಿದ, ಸಗಿದ ಮೆಗಿದ ಬಂದ, ಮೆಗಿದು ತಾಗಿದ ಅಂದ, ನೊಗಿದು ಎಂತ ಸಗಿದ, ರಾತ್ರಿ ಆಯ್ತು ಮಗಿದು ನನ್ನ ಪುಗಿದ ಗಂಡ. ಏ ಬಾಣ್ಣದಾಗಲಿಯಲ್ಲಿ ಸುಗಿದ ಜಗಲಿ ಹೋಗಿದ, ಸಗಿದ ಮೆಗಿದ ಬಂದ, ಮೆಗಿದು ತಾಗಿದ ಅಂದ, ನೊಗಿದು ಎಂತ ಸಗಿದ, ರಾತ್ರಿ ಆಯ್ತು ಮಗಿದು ನನ್ನ ಪುಗಿದ ಗಂಡ. ವೆರಿ ಗುಡ್, ಸಿಟ್ ಡೌನ್. ಇನ್ನೊಂದು ಪಿಗರ್ ಬೇರೆ ಯಾರಲ್ರಿ, ಮೂಗು ಸರಿಯಿಲ್ಲ. ನಾನು ಹೇಳ್ತೀನಿ ನನ್ನ. ಏನು ಹೇಳ್ತೀಯಪ್ಪ? ನೈನಾಂಗ್ ಡೈಲಾಗ್ ಹೇಳ್ತೀಯ? ವೆರಿ ಗುಡ್. ಅದು ರಕ್ತರಾತ್ರಿ ನಾಟಕ ಡೈಲಾಗ್ ಇವನ ಕೈ ಸಿಕ್ಬಿಟ್ಟು ಅನಾಹುತ ಆಗ್ಬಿಡ್ತೀರಿ. ಒರಿಜಿನಲ್ ಟ್ರ್ಯಾಕ್ ಹೆಂಗಿತ್ತು? ಎಲೆ ಬುತ್ತರೆ ಈ ಪೃಥ್ವಿ ನಿಷ್ಪಾಂಡವ ಪೃಥ್ವಿ, ನಿನ್ನ ಗರ್ಭೋಸ್ಥ ಪಿಂಡಕ್ಕೂ ಪ್ರಳಯ. ಈ ಡೈಲಾಗ್ ಹೇಳ್ಬೇಕ್ರಿ. ಇವನ ಕೈಯಾಗ ಸಿಕ್ಕ ಅನಾಹುತ ಆಗ್ಬಿಡ್ತಿರೋದು. ಈ ಪೃಥ್ವಿ ನಿಮ್ಮ ಪತ್ನಿ, ನಿನ್ನ ಗರ್ಭೋಸ್ಥ ಪಿಂಡಕ್ಕೂ ಪ್ರಳಯ. ಮಾಸ್ತರ್ ಹೋಗಿ 8 ದಿನ ಆಗಿದ್ರಿ. ಇವನ್ ಡೈಲಾಗ್ ಕೇಳಿಸ್ಕೊಂಡು ಇವನ ಪುಣ್ಯಾತ್ಮ ಇನ್ನೊಬ್ಬ ಬಿಡ್ಲಿಲ್ಲ ಮಾಸ್ತರ್ನ. ಸರ್ ಅಂದ, ಮತ್ತೆ ಇರ್ಲಿ ಅಂದ್ರು.
ಒಂದು ಹಾಡು ಹೇಳ್ತೀನಿ ಸರ್ ಅಂದ. ಹೇಳಂದ್ರೆ ಮಾಸ್ತರು, ಒಮ್ಮೆ ಏನು ಐತೆ ಮತ್ತೆ ಏನು ಐತೆ, ನೀನೆ ಆನ ಉಮಾನ ಒಸಮೆನ ಹೊನ್ನು ಒಸಮೆಯ ಮಮ್ಮು ಮೆಣಗಿನ ಮನೆಯ ಮನಗಳ ಹಿನ್ನು ನಾನಿಸರ ಹಾಜನ ನಾನು ಆಳಿಸಿಯೇ ನೋಡು ಮೀರಿಸಿಯೇ ನೋಡು ಎಂದು ತೋಲದು ಹೊತ್ತು ತಲೆಯ ಮಾಗನು. ಆತ್ಮಹತ್ಯೆ ಮಾಡ್ಕೊಳೋದು ಒಂದು ಹೇಳಿದ್ದು ಮಾಸ್ತರ್ಗೆ. ಇವನು ಕುದುರಿಸಿದ್ರು, ಇನ್ನೊಂದು 4 ಫಿಗರ್ ಮೇಲೆ ಇದ್ರು. ಸರ್ ಅಂದ, ಯಪ್ಪ ನಿಂದೇನೆ ಕತೆ ಅಂದ. ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಸರ್, ಹಿಂದಿ ಹಾಡು ಕನ್ನಡಕ್ಕೆ ಮಾಡಿ ಸರ್ ಅಂದ. ವೆರಿ ಗುಡ್ ಹಾಡ್ಲಿ. ದೇಖಾ ಹೈ ಪೆಹಲಿ ಬಾ ಒಬ್ಬಳ್ಳೆಗ ಮಾರುತಿ ಕಾ ಎಂಟಣಿಗೊಂದೆಂಟಣಿಗೊಂದೆಂಟಣಿಗೊಂದೆಂಟಣಿಗೊಂದೆಂಟಣಿಗೊಂದೆ. ಯಾಕ 4 ನಿಮಿಷದಲ್ಲಿ ಹುಚ್ಚ ಅಂದ್ರೆ ಮಾಸ್ತರ್ ಕೂತ್ಕಂದ್ರು. ನೆಕ್ಸ್ಟ್ ಲೇ ರವಿ ಹೇಳ ಮೇಲೆ ಸರ್ ನಿಂದೇನು ಆಡೋರ್ಗಿಂದಲ್ಲ ಆಡೋದು ಶುರು ಮಾಡಿದೆ ಪಂಡಿತಮ್ಮ. ಸೇವಂತಿಯೇ 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 ಕಂಡು ಕಂಡೋರ ಸೆಂಟೊಡ್ ಕಂಡು ಗಮ್ಮಂತಿಯೇ, ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡೋರ ಸೆಂಟೊಡ್ ಕಂಡು ಗಮ್ಮಂತಿಯೇ, ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು, ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು, ಯಾವ ಜನ್ಮದ ಕರ್ಮವೋ ನಿನ್ನ ಕಟಿಗಂಡ ಕರ್ಮವೋ, ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡೋರ ಸೆಂಟೊಡ್ ಕಂಡು. ಪಾಪ ಸಿಕ್ಕರು ನೀವು ಬಿಡ್ತೀರ ಅಪ್ಪ. ಇದನ್ನು ಆಡ್ದ ಪುಣ್ಯಾತ್ಮ. ಇನ್ನೊಂದು ಫಿಗರ್ ಮೇಲೆ ಎತ್ತು ಗುರುಳೆ ಅಂದ, ಯಪ್ಪ ನಿಂದೇನ್ಲಿ ಅಂದ್ರು. ಒಂದು ಬ್ಯೂಟಿಫುಲ್ ಸಾಂಗ್ ಎತ್ತು ಹಾಡ್ತೇನೆ ಹಾಡ್ಲಿ. ಯಾರು ನನ್ನ ಪ್ಯಾಂಟ್ ಕದ್ದೋರು, ಏನ್ಲಿ ಸೇಂಟು ಪ್ಯಾಂಟು ಕೇಳಿಸ್ಗುರುಗಳು ಚಂದ ಐತಂದ ಹಾಡಂದ್ರ. ಯಾರ್ ನನ್ನ ಪ್ಯಾಂಟ್ ಕದ್ದೋರು, ಯಾರ್ ನನ್ನ ಪ್ಯಾಂಟ್ ಕದ್ದೋರು, ಕರೆದು ಅಲ್ಲ ಬಿಳೆದು ಅಲ್ಲ ಪಟ್ಟಿ ಪಟ್ಟಿದ್ದು ಮೇಲೆ ಲಾಡಿ ಕಟ್ಟಿದ್ದು, ಯಾರ್ ನನ್ನ ಪ್ಯಾಂಟ್ ಕದ್ದೋರು. ನಾನು ಕದ್ದಿಲ್ಲ ಅಂದ್ರೆ ಮಾಸ್ತರ್ ಏನನಾವತ್ತ ಸಿಗುತ್ತವ್ರೆ ಹುಡುಗರು. ಅದಕ್ಕೆ ಸ್ನೇಹಿತರೆ, ಮಕ್ಕಳು ಭಾಳ ಚಂದ ಮನೆ ಒಳಗಿದ್ರೆ, ಅದು ಚಲೋತ್ನಂಗೆ ಕಲ್ತಿದ್ರೆ, ಅಪ್ಪ ಹೋಗ ಮರ್ಯಾದೆ ತರೋರಿದ್ರೆ ಭಾಳ ಚಂದ ಮಕ್ಕಳು. ಅಪ್ಪ ಹೋಗಿ ಹೊರೆಯಾಗಬಾರ್ದ್ರಿ. ಅದಕ್ಕೆ ಬಹಳಷ್ಟು ವೇದಿಕೆಗಳನ್ನು ನಾನು ಹೇಳ್ತಿರ್ತೀನಿ. ಈ ಜಗತ್ತಿನೊಳಗೆ ಸರ್ವಶ್ರೇಷ್ಠರು ಹೀರೋ ಅಥವಾ ಹೀರೋಯಿನ್ ಯಾರಾದ್ರೂ ಇದ್ರೆ ಅದು ನಮ್ಮ ಅಪ್ಪ ನಮ್ಮ ಅವ್ವ ಅನ್ನುವಂಥದ್ದನ್ನು ಭಾಳ ವೇದಿಕೆಗಳನ್ನು ಹೇಳ್ತಾ ಇರ್ತೀನಿ. ನಮ್ಮ ಹುಡುಗರು ಏನು ತಿಳ್ಕೊಂಡ್ಬಿಟ್ಟಿರ್ತಾವು, ಸಿನಿಮಾದೊಳಗೆ ಬರ್ತಾರಲ್ಲ ಹೀರೋ ಹೀರೋಯಿನ್ಗಳು, ಅವರೇ ನಿಜವಾದ ಹೀರೋ ಹೀರೋಯಿನ್ಗಳು. ನಮ್ಗೆ ಅನ್ನಾಕೋರು ಅವರೇ ಅಂತ ತಿಳ್ಕೊಂಡಿರ್ತಾರೆ ಅವರು. ಅದಕ್ಕೆ ಪಾಲಕ ಪೋಷಕರು ನೀವೆಲ್ಲ ಬಂದಿದ್ರಿ. ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ದಿನದಂದು, ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ದಿನದಂದು ದಯವಿಟ್ಟು ಕೇಕನ್ನು ಕತ್ತರಿಸದಿರಿ, ಬದಲಾಗಿ ಅವನ ಹೆಸರಲ್ಲಿ ಒಂದು ಗಿಡವನ್ನು ನಾಟಿ ಮಾಡಿ, ಆ ಗಿಡ ಮರವಾಗಿ ಬೆಳೆದು ನೆರಳಾದರೂ ಕೊಟ್ಟಿತ್ತು, ನಿಮ್ಮ ಕೇಕು ಬರೇ ಹೊಟ್ಟೆ ತುಂಬಿತು. ಸ್ನೇಹಿತರೆ, ಇಂತಹ ಪ್ರೀತಿ ಮಾತುಗಳನ್ನು ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ಬೇಡ ಸರ ಆಡ್ತೀನಿ ರೀ. ಒಂದು ಹಾಡನ್ನು ಕೇಳಿದರೆ ಆಡ್ತೀನಿ ಸರ್, ಆಡ್ತೀನಿ, ಖಂಡಿತ ಆಡ್ತೀನಿ. ಆಡ್ತೀನಿ ರೀ ಸರ್. ಐ ಲವ್ ಯು. ಭೇದ ತೋರದು ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಗೆ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲೇ
ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಚಪಳಿ ನೋಡಿ ಆಟ ಮುಗಿಸಿಲ್ಲ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿದಾರೆ ಹರಿಸಲು ನನ್ನ 500 ಕೊಟ್ಬಿಟ್ಟ, ಹೀಗೆ 500 ಕೊಟ್ಬಿಟ್ಟ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಕಣ್ಣೀರಿಡುವ ನನ್ನೀ ಕಥೆಯು ಏಕೋ ಮುಗಿಯದು, ದೊಡ್ಡವ ಏಕೋ ಮುಗಿಯದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. 3 ಹಾಡು ಕೇಳಿಸ್ಕೊಂಡ್ರಿ. ಇನ್ನು ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡಬಹುದು? ಇದು ಫೈನಲ್ ಹಾಡ್ರಿದು. 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಲಾಲಿ 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 ಲಾಲಿ. ಇನ್ನು 5ನೇ ವಯಸ್ಸಿಂದ 12ನೇ ವಯಸ್ಸಿಗೆ ಹಾಡು ಬದಲಾಯಿತು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲಿ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೋವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್. ಇಂದ ಕೈಯಲ್ಲೇ ಇದ್ದಸ್ ಕೈ ಅದು ಯಾವನು. ಇನ್ನು 12ನೇ ವಯಸ್ಸಿಂದ 25ನೇ ವಯಸ್ಸಿಗೆ ಹಾಡು ಬದಲಾಯ್ತ್ರಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನಾನೇ ಕಣ್ಮಗು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ತೀಯ, ಓ ಅಂತೀಯ ಅಂತೀಯ ತಾಂತೀಯ ಅಂತೀಯ. ಏಡುವೆ ಬಳಿ ಬಂದರೆ ತುಟಿಗಳ ಸಿಹಿ ಹಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಮಾಮ ಅಂತೀಯ, ಶಿವಮಾಮ ಅಂತೀಯ. ಡೌನ್ ಆಗೇತಾ ಚೀ. ಇನ್ನು 25ನೇ ವಯಸ್ಸಿನ 65ನೇ ವಯಸ್ಸಿಗೆ ಹಾಡು ಬದಲಾಯ್ತದೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. 65ನೇ ವಯಸ್ಸಿಂದ 85ನೇ ವಯಸ್ಸಿಗೆ ಹಾಡು ಬದಲಾಯಿತು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. 85ನೇ ವಯಸ್ಸಿಂದ 95ನೇ ವಯಸ್ಸಿಗೆ ಹಾಡು ಬದಲಾಯಿತು ಸ್ನೇಹಿತರೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. 95 ವಯಸ್ಸು ಮೇಲ್ಪಟ್ಟು ನೋ ಸಾಂಗ್, ಓನ್ಲಿ ಧನ್ಯವಾದಗಳು. ಇಲ್ಲಿವರೆಗೂ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅತ್ಯಂತ ಶಾಂತತೆಯಿಂದ ಕೂತ್ಕೊಂಡು ಕಾರ್ಯಕ್ರಮ ನೋಡಿರ್ತಕ್ಕಂಥವ್ರು, ಅದು ವಿಶೇಷವಾಗಿ ಒಂದು ನಿಮಿಷ ಸರ್, ಒಂದು ನಿಮಿಷ ಹೇಳ್ತೀನಿ ಸರ್. ಬಹಳಷ್ಟು ಪ್ರೀತಿಯಿಂದ ಇದಿರುವಂಥ ಎಲ್ಲ ಹಿರಿಕರು ಬಹಳ ಖುಷಿ ಆಗುತ್ತೆ. ಏನಂದರೆ ನಿಮ್ಮ ಹಿರಿಯ ಜೀವಗಳ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಿಲ್ಲ, ಅದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ನಾವು ಎಷ್ಟೋ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಸಿಳ್ಳಿ ಹೊಡೆದೇನು, ಕ್ಯಾಕೆ ಹೊಡೆದೇನು, ಕುಡ್ಕೊಂಬಂದಿರ್ತಕ್ಕಂಥವ್ರು ನೋಡ್ತಿರ್ತೀವಿ ನಾವು.
ಆದರೆ ಸಭ್ಯರಾಗಿ ಕೂತ್ಕೊಂಡು ಇಡೀ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ನಿಮ್ಮ ಪಾದಕ್ಕೆ ಇಡೀ ನನ್ನ ಕಾರ್ಯಕ್ರಮ ಸಮರ್ಪಣೆಯನ್ನು ಮಾಡ್ತೇನೆ. ಬಹುಶಃ ನೀವೆಲ್ಲರೂ ಕೂಡ ಸಂತೋಷವಾಗಿರಿ. ಯಾಕಂದರೆ 60 ವಯಸ್ಸು ದಾಟಿದ ಮೇಲೆ ಇಡೀ ಆರೋಗ್ಯವನ್ನು ನಾವು ಅತ್ಯಂತ ಕಾಳಜಿಯಿಂದ ನೋಡ್ಕೋಬೇಕಾಗಿರ್ತಕ್ಕಂಥ ಸುದಿನಗಳು. ಹಾಗಾಗಿ ನಿಮ್ಮೆಲ್ಲರ ದುಃಖ ದುಮ್ಮಾನಗಳೆಲ್ಲ ದೂರ ಆಗಲಿ ಅನ್ನುವಂಥ ಮಾತನ್ನು ಪರಮ ಪೂಜ್ಯರ ಪಾದಾರವಿಂದಗಳಿಗೆ ನಾನು ಸಮರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದಂಥ ಪರಮ ಪೂಜ್ಯರಿಗೆ ನಿಮ್ಮ ಜೋರಾದ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕಂತ ಹೇಳೋ ಮಾತನ್ನು ಹೇಳ್ತಾ, ನನ್ನ ಆತ್ಮೀಯರಾದಂಥ ಬಾರಪ್ಪ ಮುಂದಕ್ಕೆ ಕಾಶ್ಮೀರಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಡೆಯ ನಾನೆಂದು ಕೂಗಿ ಹಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಹುಬ್ಬಳ್ಳಿಯಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ನವನಗರ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ನಾನು ಬಂಡೆ ಕೂತ್ಕೊಂಡು ತಿಂದೆ ಉಂಡಿ. ಥ್ಯಾಂಕ್ ಯು. ನಮ್ಮ ಗುರುಗಳು ಹಾಡ್ತಾರೆ, ಒಂದು ಜ್ವರದ ಚಪ್ಪಾಳೆ ಬರಲಿ. ಇಲ್ಲೆಲ್ಲರೂ ಕೂಡ ನಿಮಿತ್ಯ ಮಾತ್ರ ಸತ್ಯ ಯಾವುದಂದರೆ ನಾವು ನೀವೆಲ್ಲ ಪ್ರೀತಿಯಿಂದ ನಗನಗತ ಇರೋದಿದ್ದಿಲ್ಲ, ಅದು ಸತ್ಯ ಅಂತ ಒಂದು ಮಾತು ಹೇಳ್ತಾ ಈಗ ನಮ್ಮ ಸ್ವಲ್ಪ ಧ್ವನಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಾಳೆ ಒಂದು ದಿನ ಬಿಟ್ಟರೆ ಪುನಃ ನಾಡಿದ್ದು ಶಿವರಾತ್ರಿ ಇರೋದ್ರಿಂದ ನೋಡಿ, ವಿಶೇಷವಾಗಿ ನಾನು ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಿಮಗೆ ಅಡ್ವಾನ್ಸಾಗಿ ನಾನು ಹೇಳ್ತೇನೆ. ಆ ಪರಶಿವನು ತಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾ ಆ ಶಿವನ ಆಶೀರ್ವಾದ ತಮ್ಗೆಲ್ಲರಿಗೂ ಸಿಗಲಿ ಅಂತ ಹೇಳಿದ. ಬೆಂಗಳೂರಲ್ಲಿ 4 ಕಾರ್ಯಕ್ರಮ, ಆ ಒಂದು ರಾತ್ರಿಯಲ್ಲಿ 4 ಕಾರ್ಯಕ್ರಮ 4 ಕಡೆ ತಿರುಗಬೇಕು ನಾವೆಲ್ಲ. ಪ್ರಾಣೇಶ್ ಅವರು, ನಾನು, ಕೃಷ್ಣೇಗೌಡರು ಎಲ್ಲರೂ ಒಟ್ಟಿಗೆ ಇರ್ತೀವಿ. ನಾವು ಇಡೀ ಕರ್ನಾಟಕದ 20 ವರ್ಷಗಳು ನಿರಂತರವಾಗಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಒಂದು ಅದ್ಭುತವಾದ ಜನಪದ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಯಾವುದೇ ಗುರುಗಳೇ ಸೌಂಡ್ ಕೊಡಿ, ಸೌಂಡ್ ಕಟ್ ಮಾಡ್ತಾರೆ. ಹಲೋ ಹಲೋ ಹಲೋ. ಶಿಶುನಾಳ ಶರೀಫ್ ಅವರ ಒಂದು ಕೊನೆಯ ಗೀತೆಯನ್ನು ಪ್ರಸ್ತುತಪಡಿಸ್ತೀವಿ. ನಾ ಮೈಕ್ ಕೊಡಿ, ಅದನ್ನು ಮೈಕು. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಪರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಪರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಪರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಪರದೆ ಬಾರಿಸದಿರೋ ತಂಬೂರಿ. ಪರಿಚಯ 1 2. ಆಹಾ, ಯಾಕೋ ಸ್ವಲ್ಪ ಯಾಕೋ ಹಲ್ 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 ಹಲ್. ಮದ್ದಾಲಿ ದೋಣಿಯೋಳು ತಂಬೂರಿಯದ ಸ್ಥಿತಿ ನುಡಿಸಬೇಕೋ ತಂಬೂರಿ. ಮದ್ದಾಲಿ ದಣಿಯೋಳು ತಂಬೂರಿಯದ ಸ್ಥಿತಿ ನುಡಿಸಬೇಕೋ ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಬುದ್ಧಿವಂತರಿಗೆ ತಕ್ಕ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಪರದೆ ಬಾರಿಸದಿರೋ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ, ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ, ಅದು ಕುಶಲರಿಗೊಪ್ಪುವ ತಂಬೂರಿ.
ಶಿಶುನಳದೀಶನ ಓ ಶಿಶುವಿನ ಶಿಶುವಿನ ಪರದೆ ಬಾರಿಸದಿರೋ ಪರದೆ ಬಾರಿಸದಿರೋ ಪರದೆ ಬಾರಿಸದಿರೋ ತಂಬೂರಿ ಪರದೆ ಬಾರಿಸದಿರೋ ತುತ್ತೂರಿ. ಅಪೇಕ್ಷೆ ಮೇರೆಗೆ ಒಂದು ಹಾಡನ್ನು ಕೇಳಿದರೆ ಹುಟ್ಟಿದರೆ ಅಪ್ಪನ ಹಾಗೆ ಹಣ್ಣಿನ ಕಾಯೋ ವಿನಯದಿಗೆ ನಿನ್ನನ್ನು ಪಡೆದ ನಾವು ಪುನೀತ
ಬದುಕು ಜಟಕ ಬಂಡಿ ಇದು ಬಿರಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ಇದು ದಡ ಸೇರಿಸುವ ಬಂಡಿ. 5 ದಿನಗಳ ಕಾಲ ಸಾಗಿ ಇಂದು ಸಮಾರೋಪ ಸಮಾರಂಭ ಮಂಗಲ ಗೀತೆಯೊಂದಿಗೆ ಮುಕ್ತಾಯವಾಗ್ತದೆ. ಗುರು ಸೇವೆಯೊಂಬೆನು ಮೋಕ್ಷ ಮೂಲಘಟ ಸಂತೃಪ್ತಿಯೊಂಬೆನು ಅಜನಾಲಿಂಗವೇ ಜ್ಞಾನ ಮೂಲ ಅರಹವಂ ವಾಗರ್ಥವ್ಯೋ ಸಂಪೃಕ್ತ ವಾಗರ್ಥ ಪ್ರತಿಬದ್ಧಗೆ ಜಗತ ಪಿತರ ವಂದೇ ಪಾರ್ವತಿ ಪರಮೇಶ್ವರ.